ಸಚಿವರ ಸ್ವಕ್ಷೇತ್ರದಲ್ಲಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಲಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಯಲಾಗಿದೆ ಒಂದು ದೊಡ್ಡ ಹಗರಣ. ಮಕ್ಕಳ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಕೆಲವರಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಏನಿದೆ ಅದರಲ್ಲಿ ದೊಡ್ಡ ಹಗರಣ ನಡೆದಿತ್ತು. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಆಗಿರುವಂತಹ ಮಿಲ್ಲೆಟ್ ಅನ್ನು ಕೊಡ್ತಾ ಇದ್ದಾರೆ. ಮಿಲ್ಲೆಟ್ ಲಡ್ಡು ಏನಿದೆ ಅದನ್ನು ಕೊಡಲಾಗ್ತಾ ಇದೆ. ಹುಳ ಹಿಡಿದಂತಹ ರವೆ, ಅಧಿಕ ಮುಗಿದಂತಹ ಒಂದು ಅವಧಿ ಮುಗಿದಿರುವಂತಹ ಒಂದು ಸಾಂಬಾರು ಪುಡಿ ಅಥವಾ ಎಲ್ಲವೂ ಕೂಡ ಎಕ್ಸ್ಪೈರಿ ಡೇಟ್ ಆಗಿದೆ, ಅದನ್ನು ಸರಿಯಾಗಿದೆ ಅಂತ ಹೇಳಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸಚಿವರ ಕ್ಷೇತ್ರದಲ್ಲಿ ಹೀಗಾದರೆ ಬೇರೆ ಕ್ಷೇತ್ರದಲ್ಲಿ ಏನು ಅಂತ, ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಪೋಷಕರು ಕಂಗಾಲಾಗಿದ್ದಾರೆ. ಮಕ್ಕಳಿಗೆ ಏನಾಗುತ್ತೆ ಏನೋ ಅಂತ ಹೇಳಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ 3 ಅಂಗನವಾಡಿ ಕೇಂದ್ರಗಳಲ್ಲಿ ಅಕ್ರಮ ಆಗಿದೆ. ಕನ್ನಡ ಹೋರಾಟಗಾರ್ತಿಯಾಗಿರುವಂತಹ ಕಸ್ತೂರಿ ಬಾವಿ ಅವರು ಭೇಟಿ ವೇಳೆ ಪ್ರಕರಣದ ಬೆಳಕಿಗೆ ಬಂದಿದೆ. ಕಸ್ತೂರಿ ಬಾವಿ ಏನಿದೆ ಅವರು ಈ ವಿಚಾರ ತಿಳಿಯುತ್ತೆ ಹೋಗಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಈಗ ಆ ವಿಚಾರ ಗೊತ್ತಾಗಿದೆ. ಅಂಗನವಾಡಿ ಕೇಂದ್ರಗಳಿಗೆ ದಿಢೀರಂತ ಭೇಟಿ ನೀಡಿದ್ದಾರೆ ಹೋರಾಟಗಾರ್ತಿಯವರು. ಯಾರೋ ಇವರಿಗೆ ವಿಚಾರವನ್ನು ಮುಟ್ಟಿಸಿದ್ದಾರೆ. ಈ ರೀತಿಯಾಗಿ ಆಗ್ತಾ ಇದೆ ನೋಡಿ, ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಆ ಮಕ್ಕಳ ಮೇಲೆ ಅದು ಪರಿಣಾಮ ಬೀರುತ್ತೆ, ಇದನ್ನು ನೀವು ಗಮನಿಸಿ ಅಂತ ಕೇಳಿಕೊಂಡಾಗ ಅವರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಅಂಗನವಾಡಿಗೆ ಬರುವಂತಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವಧಿ ಮುಗಿದಿರುವಂತಹ, ಹುಳ ಹಿಡಿದಿರುವಂತಹ ಸಾಂಬಾರು ಪುಡಿ, ರವೆಯನ್ನು ಕೊಡಲಾಗ್ತಾ ಇದೆ. ಹಾಗಾದ್ರೆ ಈ ವಿಚಾರ ಅಲ್ಲಿನ ಸಚಿವರಿಗೆ ಗೊತ್ತಿಲ್ವಾ ಅಥವಾ ಮೇಲಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದಾರೆ? ಅಕ್ಟೋಬರ್ 2025 ಎಕ್ಸ್ಪೈರ್ ಆಗಿದೆ ಸಜ್ಜೆ ಏನಿದೆ, ಆ ಲಡ್ಡು ಏನಿದೆ, ಲಡ್ಡೇನು ಕೊಡ್ತಾರಲ್ಲ, ಸಜ್ಜೆ ಲಡ್ಡು, ಬೇರೆ ಬೇರೆ ಲಡ್ಡು ಒಂದೊಂದು ದಿನ ಒಂದೊಂದು ರೀತಿಯಾಗಿ ಕೊಡ್ತಾರೆ. ಅಂಗನವಾಡಿ ಅದು ಹುಳ ಬಿದ್ದಿದೆ, ಎಲ್ಲ ಕೆಟ್ಟೋಗಿದೆ, ಸರಿಯಾಗಿಲ್ಲ ಅಂತ ಗೊತ್ತು, ಆದರೂ ಕೂಡ ಅವರು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಅದನ್ನೇ ಕೊಡ್ತಾ ಇದ್ದಾರೆ. ಮಕ್ಕಳ ಇಲಾಖೆ ಸಚಿವರ ಕ್ಷೇತ್ರದಲ್ಲಿ ಹೀಗಾದರೆ ಬೇರೆ ಕಡೆಯ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದರೆ ಇಷ್ಟೇ ಡೇಟ್ ಅಂತ ಇರುತ್ತೆ ನೋಡಿ, ಅದೇನೇ ಯಾವುದೇ ಬೇರೆ ಕಡೆ ಆಗಿದ್ರು ಏನೋ ಆಗಿದೆ, ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬರುವಂತಹ ಅಂಗನವಾಡಿ ಶಾಲೆಯಲ್ಲಿನೇ ಮಕ್ಕಳಿಗೆ ಎಕ್ಸ್ಪೈರ್ ಆಗಿರುವಂತಹ ಒಂದು ಆಹಾರ ಪದಾರ್ಥಗಳನ್ನು ಕೊಡ್ತಾರೆ ಇವರು ಅಂತಂದರೆ ಆ ಮಕ್ಕಳಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಏನಾಗಬೇಕು, ಆರೋಗ್ಯ ಏನಾಗಬೇಕು, ಅಂಗನವಾಡಿ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಸ್ತೂರಿ ಬಾವಿ ಏನಿದ್ದಾರೆ ಅವರು ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟಗಾರ್ತಿ, ಅವ್ರಿಗೆ ಯಾರೋ ತಿಳಿಸಿದ್ದಾರೆ ಈ ವಿಚಾರವಾಗಿ. ಅವ್ರು ಹೋಗಿ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ 3 ಅಂಗನವಾಡಿಯಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ಆ 3 ಅಂಗನವಾಡಿ ಶಾಲೆಯ ಮಕ್ಕಳು ಏನಿದೆ ಅವನೇನು ಹೋಗ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಅವ್ರು ಕೊಡೋದನ್ನು ತಿಂತಾರೆ. ಯಾಕಂದರೆ ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಅವರೇನು ಡೇಟ್ ನೋಡಲ್ಲ ಹೋಗಿ. ಹೀಗಾಗಿ ಪೋಷಕರಲ್ಲಿ ಆತಂಕ ಮನೆ ಮಾಡಿತ್ತು. ಅವ್ರು ಹೋಗಿ ಹೋರಾಟಗಾರ್ತಿಗೆ ಹೇಳಿದಾಗ ಅವ್ರು ಹೋಗಿ ಭೇಟಿ ಮಾಡಿ ಇದ್ರ ಬಗ್ಗೆ ಎಚ್ಚರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.